ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪದ್ಯ ಭಾಗ ಹಲಗಲ್ಲಿ ಬೇಡರು ಪದ್ಯದ ಪ್ರಶ್ನೋತ್ತರಗಳು. ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡೋಣ. ಮೊದಲನೇದಾಗಿ ಇತಿಹಾಸ ಕೊಟ್ಟಿದ್ದಾರೆ. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು? ಕುಂಪಣಿ ಸರ್ಕಾರ ಭಾರತೀಯರ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಶಸ್ತ್ರಗಳನ್ನು ಇಟ್ಟುಕೊಳ್ಳಬಾರದು ಎಂದು ಆದೇಶವನ್ನು ನೀಡಿತು. ಹಾಲಗಲ್ಲಿಯ ನಾಲ್ವರು ಪ್ರಮುಖರು ಯಾರು? ಹಾಲಗಲ್ಲಿಯ ನಾಲ್ವರು ಪ್ರಮುಖರೆಂದರೆ ಹನುಮ, ರಾಮ, ಜಡಗ, ಬಾಲ. ಹಾಗೆ ಮೂರನೇ ಪ್ರಶ್ನೆ ನೋಡೋದಾದರೆ, ಹಾಲಗಲ್ಲಿ ಗುರುತು ಉಳಿಯದಂತಾದುದು ಏಕೆ? ಕುಂಪಣಿ ಸರ್ಕಾರದ ದಂಡು ಹಾಲಗಲ್ಲಿಗೆ ಬಂದು ಬೆಂಕಿ ಹಚ್ಚಿ ಸುಟ್ಟು ಬೂದಿ ಮಾಡಿದ್ದರಿಂದ ಗುರುತು ಉಳಿಯದಂತಾಯಿತು. ನಾಲ್ಕನೇ ಪ್ರಶ್ನೆ ನೋಡೋದಾದರೆ, ಯಾವ ಘಟನೆ ಹಾಲಗಲ್ಲಿ ಲಾವಣಿಗೆ ಕಾರಣವಾಗಿದೆ? ಹಾಲಗಲ್ಲಿ ಬಂಟರ ಹಠಾರ ಕದನದ ಘಟನೆಯು ಹಾಲಗಲ್ಲಿ ಲಾವಣಿಗೆ ಕಾರಣವಾಯಿತು. ಹಾಲಗಲ್ಲಿ ಗ್ರಾಮ ಎಲ್ಲಿದೆ? ಹಾಲಗಲ್ಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಹಾಲಗಲ್ಲಿಯ ಬೇಡರು ದಂಗೆ ಏಳಲು ಕಾರಣವೇನು? ನಿಶಸ್ತ್ರೀಕರಣ ಕಾಯ್ದೆಯಡಿ ಭಾರತೀಯರ ಬಳಿಯಲ್ಲಿರುವ ಆಯುಧಗಳನ್ನು ಕಸಿದುಕೊಳ್ಳುವಂತೆ ಕುಂಪಣಿ ಸರ್ಕಾರ ಆದೇಶ ಹೊರಡಿಸಿತು. ಇದನ್ನು ವಿರೋಧಿಸಿ ಹಾಲಗಲ್ಲಿ ಬೇಡರು ತಮ್ಮ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು. 2ನೇ ಪ್ರಶ್ನೆ ನೋಡೋದಾದರೆ, ಹಾಲಗಲ್ಲಿಗೆ ದಂಡು ಬರಲು ಕಾರಣವೇನು? ಹಾಲಗಲ್ಲಿಯ ಯುವಕರು ಆಯುಧಗಳನ್ನು ಕೊಡಲು ಒಪ್ಪದೆ ಕಾರಕೋನನ ಕಪಾಳಕ್ಕೆ ಹೊಡೆದು ಅವನು ನೆಲಕ್ಕೆ ಬೀಳುವಂತೆ ಮಾಡುತ್ತಾರೆ. ಆಗ ಮೊದಲಿಗೆ ದಂಡು ಹಾಲಗಲ್ಲಿಗೆ ಮುತ್ತಿಗೆ ಹಾಕುತ್ತಾರೆ. ಹಾಲಗಲ್ಲಿಯ ಜನರು ಹೋರಾಟದಿಂದ ತಬ್ಬಿಬ್ಬಾದರೂ ಬ್ರಿಟಿಷ್ ಪಡೆ ಮತ್ತಷ್ಟು ದಂಡನ್ನು ಕರೆಯಿಸಿಕೊಳ್ಳುತ್ತದೆ. ದಂಡು ಹಾಲಗಲ್ಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಹಾಲಗಲ್ಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಹಾಲಗಲ್ಲಿಗೆ ಬಂದಿತು. ಬ್ರಿಟಿಷ್ ಸಿಪಾಯಿಗಳು ಹಾಲಗಲ್ಲಿಯ ಬೇಡರನ್ನು ಬೆನ್ನೆತ್ತಿ ತಿರುವಿ ಹಾಕಿ ಕೊಂದರು. ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಹೊಡೆದು ಸಾಯಿಸಿದರು. ಸಿಕ್ಕಿದವನ್ನೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳಿ ಇಟ್ಟು ಗುರುತು ಉಳಿಯದಂತೆ ಸುಟ್ಟು ಬೂದಿ ಮಾಡಿ ಹೋದರು. 4ನೇ ಪ್ರಶ್ನೆ, ಲಾವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ? ಲಾವಣಿಗಳನ್ನು ವೀರಗೀತೆಗಳು ಎನ್ನುವರು ಏಕೆಂದರೆ ಲಾವಣಿ ಜಾನಪದ ಸಾಹಿತ್ಯದಲ್ಲಿ ವಿಶಿಷ್ಟ ಬಗೆಯ ಕಥನ ಗೀತೆಯಾಗಿದೆ. ಇಲ್ಲಿ ವೀರರ ಕುರಿತಾದ ಸಾಹಸ ಹಾಗೂ ಅವರ ವೀರಗುಣವನ್ನು ವರ್ಣಿಸುವ ಗೀತೆಗಳಾಗಿರುವುದರಿಂದ ಇವನ್ನು ವೀರಗೀತೆಗಳು ಎನ್ನುವರು. 8 ವಾಕ್ಯಗಳಲ್ಲಿ ಉತ್ತರಿಸಿರಿ. ಹಾಲಗಲ್ಲಿ ದಂಗೆಗೆ ಕಾರಣವೇನು? ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು? ನಿಶಸ್ತ್ರೀಕರಣ ಕಾಯ್ದೆಯ ಪ್ರಕಾರ ಬ್ರಿಟಿಷರ ಅನುಮತಿ ಇಲ್ಲದೆ ಯಾರೂ ಆಯುಧಗಳನ್ನು ಹೊಂದುವಂತಿಲ್ಲ. ಹಾಗೆಯೇ ಈಗಾಗಲೇ ಶಸ್ತ್ರಗಳನ್ನು ಹೊಂದಿದವರು ಅವುಗಳನ್ನು ಹಿಂತಿರುಗಿಸಬೇಕೆಂದು ಆದೇಶ ಹೊರಡಿಸಿತು. ಹಾಲಗಲ್ಲಿ ಬೇಡರಿಗೆ ಆಯುಧಗಳೇ ಜೀವವಾಗಿದ್ದವು. ಹಾಗಾಗಿ ಆಯುಧಗಳನ್ನು ಹಿಂತಿರುಗಿಸಲು ಅವರು ಒಪ್ಪದೆ ಹಾಲಗಲ್ಲಿ ಬೇಡರು ಹನುಮ, ರಾಮ, ಬಾಲ, ಜಡಗರ ನೇತೃತ್ವದಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದರು. ಆಗ ಸರ್ಕಾರ ಆಯುಧಗಳನ್ನು ಕೊಡಲು ಒಪ್ಪದವರ ಮೇಲೆ ದಂಗೆ ಎದ್ದವರನ್ನು ಬಗ್ಗು ಬಡಿದರು, ಗುಂಡು ಹಾರಿಸಿ ಹಾಲಗಲ್ಲಿಯನ್ನು ಸುಟ್ಟು ಹಾಕಿದರು. ಹಾಲಗಲ್ಲಿಯ ದಂಗೆಯ ಪರಿಣಾಮವೇನು? ಆಯುಧಗಳನ್ನು ಕೊಡಲು ಒಪ್ಪದ ಹಾಲಗಲ್ಲಿಯ ಬೇಡರನ್ನು ಬ್ರಿಟಿಷ್ ಸಿಪಾಯಿಗಳು ಬೆನ್ನೆತ್ತಿ ತಿರುಗಿ ಕೊಂದರು. ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಗುಂಡು ಹೊಡೆದು ಸಾಯಿಸಿದರು. ಬುದ್ಧಿಮಾತು ಹೇಳಲು ಬಂದ ಹೆಬಲಕ್ ಸಾಹೇಬನನ್ನು ಜಡಗ ಕೊಂದನು. ಇದರಿಂದ ಕೋಪಿತನಾದ ಕಾರ ಸಾಹೇಬ ಊರನ್ನೇ ಕೊಳ್ಳೆ ಹೊಡೆಯಲು ತಿಳಿಸಿದನು. ಬ್ರಿಟಿಷ್ ಸೈನಿಕರು ಗುಂಡಿನ ಮಳೆ ಸುರಿಸಿದರು. ಈ ಕಾದಾಟದಲ್ಲಿ ಹಾಲಗಲ್ಲಿಯ ಬಂಟರು ಹತರಾದರು. ಹಾಲಗಲ್ಲಿಗೆ ಮುತ್ತಿಗೆ ಹಾಕಿದ ಬ್ರಿಟಿಷ್ ದಂಡು ಕೊಡಲಿ, ಕುಡುಗೋಲು, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲು, ಎಣ್ಣೆ, ಅರಿಶಿನ, ಜೀರಿಗೆ, ಅಕ್ಕಿ, ಬೆಲ್ಲ, ಸಕ್ಕರೆ, ಗಂಗಳ, ತಂಬಿಗೆ, ಮಂಗಳಸೂತ್ರ, ಬೀಸುಕಲ್ಲು ಹೀಗೆ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಲೂಟಿ ಮಾಡಿ ಇಡೀ ಊರಿಗೆ ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡಿದರು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಮೊದಲನೇ ಪ್ರಶ್ನೆ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ. ಹಠಾರ ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ BS ಗದ್ದಿಗಿ ಮಠರವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದುಕೊಂಡ ಹಾಲಗಲ್ಲಿ ಬೇಡರು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭ? ನಿತ್ಯಸ್ತ್ರೀಕರಣ
ಕಾಯ್ದೆಯಡಿ ಬ್ರಿಟಿಷರ ಅನುಮತಿ ಇಲ್ಲದೆ ಯಾರೂ ಆಯುಧಗಳನ್ನು ಹೊಂದುವಂತಿಲ್ಲ. ಹಾಗೆಯೇ ಈಗಾಗಲೇ ಶಸ್ತ್ರಗಳನ್ನು ಹೊಂದಿರುವವರು ಅವುಗಳನ್ನು ಹಿಂದಿರುಗಿಸಬೇಕೆಂದು ಆದೇಶ ಹೊರಡಿಸಿತು. ಒಂದು ವೇಳೆ ಆಯುಧಗಳನ್ನು ಕೊಡಲು ಒಪ್ಪದರ ಬಳಿ ಜೋರು ಮಾಡಿ ಆಯುಧಗಳನ್ನು ಪಡೆಯುವಂತೆ ತಿಳಿಸುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ ನೋಡೋಣ. ಭಾರತೀಯರನ್ನು ನಿಶ್ಯಸ್ತ್ರೀಕರಣಗೊಳಿಸಬೇಕೆಂಬ ಕೊಂಕಣಿ ಸರ್ಕಾರದ ದರ್ಪ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಬಂದಿದೆ. ಎರಡನೇ ಪ್ರಶ್ನೆ, ಜೀವ ಸತ್ತು ಹೋಗುವುದು ಗೊತ್ತಾ? ಸಂದರ್ಭ, ಎಲ್ಲ ಜನರಿಂದ ಜೋರು ಮಾಡಿ ಆಧಾರ ಕುಸಿದುಕೊಳ್ಳಿರಿ ಎಂದು ಕೊಂಕಣಿ ಸರ್ಕಾರ ಆದೇಶಿಸಿದಾಗ ಹಾಲಗಲ್ಲಿಯ ಪ್ರಮುಖರಾದ ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ ಎಂಬ 4 ಮಂದಿ ಕೂಡಿಕೊಂಡು, ನಾವು ನಮ್ಮ ಬಳಿ ಇರುವ ಆಯುಧಗಳನ್ನು ಕೊಡಬಾರದು, ಆಯುಧಗಳನ್ನು ಹೋದರೆ ನಮ್ಮ ಜೀವ ಸತ್ತು ಹೋಗುತ್ತದೆ ಎನ್ನುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಆಯುಧಗಳು ತಮ್ಮ ಪ್ರಾಣಕ್ಕಿಂತ ಮಿಗಿಲಾದುದು, ಅವು ಹೋದರೆ ನಮ್ಮ ಪ್ರಾಣಕ್ಕೆ ಸಂಚಕಾರ ಎಂಬ ಹಾಲಗಲ್ಲಿಯ ಜನರ ಭಾವನೆಯೇ ಸ್ವಾರಸ್ಯಪೂರ್ಣವಾಗಿದೆ. ಹೊಡೆದರೋ ಗುಂಡು ಕರುಣ ಇಲ್ಲದಂಗ. ಸಂದರ್ಭ, ಆಯುಧಗಳನ್ನು ಕೊಡಲು ಒಪ್ಪದ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಹಾಲಗಲ್ಲಿಗೆ ಬಂದಿತು. ಬ್ರಿಟಿಷ್ ದಂಡಿನ ಸಿಪಾಯಿಗಳು ಹಾಲಗಲ್ಲಿಯ ಬೇಡರನ್ನು ಬೆನ್ನೆತ್ತಿತು ತಿರುತಿರುವ ಹಾಕಿ ಕೊಂದರು. ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಹೊಡೆದು ಸಾಯಿಸಿದರು ಎಂದು ಲಾವಣಿಗರ ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ, ಹಾಲಗಲ್ಲಿಯ ಬೇಡರ ಮೇಲೆ ಗುಂಡು ಹಾರಿಸಿ ಕೊಲ್ಲುವ ಬ್ರಿಟಿಷ್ ಸೈನಿಕರ ದರ್ಪ ನಿಷ್ಕರುಣೆಯ ಭಾವ ಈ ಮೇಲಿನ ಸ್ವಾರಸ್ಯವಾಗಿದೆ. ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಬ್ರಿಟಿಷ್ ಸೈನಿಕರು ಹಾಲಗಲ್ಲಿಯನ್ನು ಲೂಟಿ ಮಾಡಿ ಊರಿಗೆ ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡಿದ್ದರಿಂದ ಹಾಲಗಲ್ಲಿಯ ಗುರುತೇ ಉಳಿಯದ ಹಾಗೆ ನಾಶವಾಯಿತು. ಇದನ್ನು ಕುರ್ತು ಕೋಟಿ ಕಲ್ಮಿಷನದ ದಯೆಯಿಂದ ನಾನು ಕಂಡಷ್ಟು ವರ್ಣಿಸಿ ಹೇಳಿದೆ ಎಂದು ಲಾವಣಿಕರ ತಿಳಿಸಿದ್ದಾನೆ. ಸ್ವಾರಸ್ಯ, ಹಾಲಗಲ್ಲಿ ಬೇಡರ ಬ್ರಿಟಿಷರ ದೌರ್ಜನ್ಯವು ವರ್ಣಿಸಲು ಅಸಾಧ್ಯವಾದುದು ಎಂದು ಲಾವಣಿಕರನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾರೆ. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಹಾಲಗಲ್ಲಿ ಬಂಟರ ಕದನ ವೀರರಸ ಪ್ರಧಾನವಾದ ಲಾವಣಿ. ಹಾಲಗಲ್ಲಿಯು ಈಗ ಈ ಜಿಲ್ಲೆಗೆ ಸೇರಿದೆ. ಬಾಗಲಕೋಟೆ. ಕೊಂಕಣಿ ಸರ್ಕಾರ ಜಾರಿಗೆ ತಂದ ಶಾಸನ ನಿಶ್ಯಸ್ತ್ರೀಕರಣ. ಲಾವಣಿಕರ ಅಂಕಿತಗೊಳಿಸಿರುವ ದೈವ ಕಲ್ಮೇಶ. ವಿಲಾಯಿತಿ ಪದದ ಸರಿಯಾದ ರೂಪ ವಿಲಾಯಿತಿ. ಇದಾದ ಮೇಲೆ ನೋಡಲಾದ ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಅಂತ ಇದೆ. ಮುಂಗೈ. ಕೈ ಮುಂದೆ ಅಂಶಿ ಸಮಾಸ. ನಡುರಾತ್ರಿ, ರಾತ್ರಿಯ ಪ್ಲಸ್ ನಡುವೆ ಅಂಶಿ ಸಮಾಸ. ಹನುಮ ಭೀಮ ರಾಮ, ಹನುಮನೋ ಪ್ಲಸ್ ಭೀಮನೋ ಪ್ಲಸ್ ರಾಮನು ದ್ವಂದ್ವ ಸಮಾಸ. ಮೋಸ ಮಾಡು, ಮೋಸವನ್ನು ಪ್ಲಸ್ ಮಾಡು ಕ್ರಿಯಾ ಸಮಾಸ. ಇದಾದಮೇಲೆ ಎರಡನೇದಾಗಿ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಹಿಂಗ, ಹೀಗೆ, ಮ್ಯಾಗ, ಮ್ಯಾಲೆ, ಮೇಲೆ. ಕಳುವ್ಯಾರೆ, ಕಳುಹಿಸಿದರು. ಇಲ್ಲದಂಗ, ಇಲ್ಲದ ಹಾಗೆ. ಇಸವಾಸ, ವಿಶ್ವಾಸ. ಸಕ್ಕಾರಿ, ಸಕ್ಕರೆ. ಸೊ ಇದು ಅಲಂಕಾರವನ್ನು ಹೆಸರಿ ಸಮನ್ವಯಿಸಿ. ಒಳಗಿನ ಮಂದಿ ಗುಂಡು ಹೊಡೆದರು, ಮುಂಗಾರಿ ಸಿಡಿಲು ಸಿಡಿದಂಗ. ಉಪಮೇಯ. ಒಳಗಿನ ಮಂದಿ ಹೊಡೆದ ಗುಂಡು ಉಪಮಾನ, ಮುಂಗಾರಿನ ಸಿಡಿಲು. ಉಪಮಾಚಕ, ಹಂಗ, ಹಾಗೆ. ಸಮಾನ ಗುಣಧರ್ಮ, ಸಿಡಿಯುವುದು. ಅಲಂಕಾರ, ಉಪಮಲಂಕಾರ. ಉಪಮೇಯವಾದ ಒಳಗಿನ ಮಂದಿ ಹೊಡೆಸಿದ ಗುಂಡನ್ನು ಉಪಮಾನವಾದ ಮುಂಗಾರಿನ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ವರ್ಣಿಸಿರುವುದು ಇಲ್ಲಿ ಉಪಮಲಂಕಾರವಾಗಿದೆ. ಎರಡನೇ ಪ್ರಶ್ನೆ, ಸಿಡಿಲ ಸಿಡಿದಂಗ ಗುಂಡು ಸುರಿದಾವ. ಉಪಮೇಯ. ಸುರಿದ ಗುಂಡು ಉಪಮಾನ, ಸಿಡಿದ ಸಿಡಿಲು ಉಪಮಾವಾಚಕ, ಹಂಗ, ಹಾಗೆ. ಸಮಾನ ಗುಣಧರ್ಮ, ಸಿಡಿಯುವುದು. ಅಲಂಕಾರ, ಉಪಮಲಂಕಾರ. ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಲಂಕಾರವಾಗಿದೆ. ಇದೆಲ್ಲ ಆದಮೇಲೆ ಸ್ವಂತ ವಾಕ್ಯದಲ್ಲಿ ಬಳಸಿರಿ. ನಾಲ್ಕನೇದಾಗಿ, ಒಳಗಿಂದೊಳಗೆ. ನಮ್ಮ ಗುರಿ ಮುಟ್ಟಲು ಒಳಗಿಂದೊಳಗೆ ಛಲದಿಂದ ಶ್ರಮ ವಹಿಸಬೇಕು. ಸುದ್ದಿ. ನಾವು ಆಸಕ್ತಿಯಿಂದ ಓದಿ ಹೆಚ್ಚಿನ ಅಂಕಗಳನ್ನು
ಗಳಿಸಿ ಸಾಧನೆ ಮಾಡಿದ ಸುದ್ದಿಯನ್ನು ನಮ್ಮ ಪೋಷಕರು ಕೇಳಿದರೆ ಹೆಚ್ಚು ಪಡುವರು. ಮಂದಿ ಜಾತ್ರೆಗಳಲ್ಲಿ ಹೆಚ್ಚಿನ ಮಂದಿ ಸೇರಿರುತ್ತಾರೆ. ಕಸರತ್ತು ಪಂದ್ಯಾವಳಿಗಳಲ್ಲಿ ಕ್ರೀಡಾಪಟುಗಳು ಹೆಚ್ಚಿನ ಕಸರತ್ತಿನಿಂದ ಪಂದ್ಯಗಳನ್ನು ಗೆಲ್ಲುತ್ತಾರೆ. ಅನ್ಯ ದೇಶ ಪದಗಳನ್ನು ಆರಿಸಿ ಬರೆಯಿರಿ. ಐದನೇದಾಗಿ ದೇಶ ಪದಗಳು: ಹೊತ್ತು, ಬಂಟರು, ಮುಂಗೈ, ಮುಂಗಾರು. ಹಾಗೆ ಅನ್ಯ ದೇಶ ಪದಗಳು ಬಂದು ತಾರ, ಮಸಲತ್ತ, ಹುಂಕುಮ, ಸಾಹೇಬ, ಕಾರಕೂನ, ಸಿಪಾಯಿ, ಹಾಗೆ ಕಬುಲ. ಚಟುವಟಿಕೆ ನೋಡಿದಾಗ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಕೊಡಲಿಯಿಂದ ನಾನಿಷ್ಟ, ಹಾಗೆ ಸಿಕ್ಕದು ಇಂದ ಜನಕವರೆಗೂ ನೋಡ್ಬೋದು ನೀವು. ಕೊಡಲಿ ಕೊರೆ ಇಲ್ಲಿಂದ, ಕೊಡಲಿ ಕೊರೆಯಿಂದ ಆಡಿದೇನಣ್ಣ ಜನಕ. ಇದಿಷ್ಟು ಕಂಠಪಾಠ ಮಾಡಲೇಬೇಕು. 2 ಪ್ಯಾರಾಗ್ರಾಫ್ ಇಲ್ಲಿಂದ ಇಲ್ಲಿಗಂಟ, ಇಲ್ಲಿಂದ ಇಲ್ಲಿಗಂಟ. 4 ಹಾಲಿಗಲ್ಲಿ ಬೇಡರು ಪದ್ಯದ ಪ್ರಶ್ನೋತ್ತರಗಳು. ಭಾಷಾ ಚಟುವಟಿಕೆ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.